ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಂದೆ ಗೈಸ್, ಇವತ್ತು ನಾವು ಮೈಸೂರಿಗೆ ಬಂದಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕಾರಾಗೆ ರೆಡಿ ಆಗಿದ್ದೀವಿ. ಹೋಗ್ಬೇಕು, ಟೈಮ್ ಬೇರೆ ಆಗಿದೆ. ಇವಾಗ ಹೋದ್ರೆ ಕ್ಯೂ ನಿಂತಿರ್ತಾರೆ ಜನ. ಆದರೂ ಏನು ಮಾಡೋಕ್ಕಾಗಲ್ಲ, ಲೇಟ್ ಆಯಿತು ಸ್ವಲ್ಪ ಎದ್ದೇಳೋದು. ರಾತ್ರಿ ಸ್ವಲ್ಪ ಮಲಗಿದ್ದು ಲೇಟ್ ಆಯಿತು, ಹಂಗಾಗಿ ಎದ್ದೇಳೋದು ಕೂಡ ಲೇಟ್ ಆಯಿತು. ಹೋಗ್ತಾ ಇದ್ದೀವಿ ರೆಡಿಯಾಗಿ. ಬನ್ನಿ, ಅಲ್ಲಿ ಸಿಗ್ತೀನಿ ನಿಮಗೆ. ಮತ್ತೆ ರೆಡಿ ಆಗ್ಬಿಟ್ಟು ಇವಾಗ ಚರ್ಚಿಗೆ ಬಂದಿದ್ದೀವಿ. ಚರ್ಚ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ಈ ಚರ್ಚ್ ಹೆಸರು ಫಿಲೋಮಿನಸ್ ಚರ್ಚ್ ಅಂತೆ. ಎಲ್ಲೋದ್ರು ಬರೋ ಫೋಟೋ ತೆಗಿ ಅಂತ ನಿಂತ್ಕೊಂಡಿರು. ರಾತ್ರಿ 9 ಗಂಟೆಗೆ ಬಂದಿದ್ದೀವಿ. 12 ಗಂಟೆಗೆ ಮಲಗಿಸಿದ್ದಾರೆ. ಮತ್ತೆ 6 ಗಂಟೆಗೆ ಎದ್ದೇಳಿಸ್ಕೊಬಂದು ಅವಾಗಿದ್ದ ಬರೋ ಫೋಟೋ ತೆಗಿ ಅಂತ ಕುತ್ಕೊಂಡೆಲ್ಲ ತೆಗಿತಾವೆ ನೋಡ್ರಿ ಫೋಟೋ. ತುಂಬ ಚೆನ್ನಾಗಿದೆ ಚರ್ಚು ನೋಡಿ, ಎಷ್ಟು ದೊಡ್ಡದು. ಆಲ್ಮೋಸ್ಟ್ ನೀವೆಲ್ಲ ಹೋಗಿರ್ತೀರ, ನೋಡಿರ್ತೀರ. ನಾವು ಬಂದಿದ್ದೀವಲ್ಲ ಅಂತ ತೋರಿಸ್ತಾ ಇದ್ವಿ ನೋಡಿ. ಮಸ್ತಿದೆ ಗೈಸ್, ಬನ್ನಿ ನಿಮಗೂ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ ಚರ್ಚ್ ಅಂತ. ಗೈಸ್, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ಇವಾಗ ಅರಮನೆಗೆ ಹೋಗ್ತಿದ್ವಿ. ಅರಮನೆ ತೋರಿಸ್ತೀನಿ ಬನ್ನಿ. ಅರಮನೆ ಬಂದಿದ್ದೀವಿ. ಅರಮನೆ ಬಂದಿದ್ದೀವಿ. ಬನ್ನಿ ನಿಮಗೆ ಯಾವ ಥರ ಇದೆ ನೋಡಿ ಗೈಸ್ ಅರಮನೆ. ವೆಲ್ಕಮ್ ಟು ಮೈಸೂರು ಪ್ಯಾಲೇಸ್. ಈಗ ನಮ್ದು ಚೇರಿದೆ. ಚೇರು ಚೇರಲ್ಲ, ಚೇರು ದಾನ ಮಾಡಿದ್ವಿ. ರಾಜರಿಗೆ ದಾನ ಮಾಡಿದ್ವಿ. ನಮ್ದು ಸಿಂಹಾಸನ ಕೊಟ್ಟಿದ್ದೀವಿ. ಅಂಬಾರಿ ನಮ್ದೇ. ನಮ್ಮೂರ್ ಬಿದ್ರಿಕೆರೆಗೆ ಅಂಬಾರಿನ ನಾವಲ್ಲಿ ಇದು ಕುದುರೆ ಮೇಲೆ ಕರ್ಕೊಂಡು ಹೋಗಿದ್ವಿ. ಮಣ್ಣಿಂದು ಇದು ಗಾಲಿ ಮಾಡ್ಬಿಟ್ಟು ಅಲ್ಲಿ ನಾವು ಇವ್ರು ಬಂದು ಕೇಳಿದ್ರು ಅಂತ ಅಂದ್ಬಿಟ್ಟು ಕೊಟ್ವಿ. ಅಂಬಾರಿದು ಗೈಸ್ ನೋಡಿದ್ರಲ್ಲ ಮೈಸೂರು ಅರಮನೆ. ಪೇಂಟಿಂಗ್ ಎಲ್ಲ ಇನ್ನೂ ಆಗಿಲ್ಲ. ಇನ್ನೇನು ದಸರಾ ಹತ್ರ ಬಂತಲ್ಲ, ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೋಡೋದಕ್ಕಿಂತ ದಸರಾ ಟೈಮಲ್ಲಿ ಬಂದ್ಬಿಟ್ಟು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಪೇಂಟಿಂಗ್ ಎಲ್ಲ ಇರುತ್ತೆ. ಪೇಂಟಿಂಗ್ ಆಗಿಲ್ಲ. ಬೆಳಗ್ಗೆ ನಾವೇ ಬೆಳೆ ನಮ್ಗೆ ಕಾಂಟ್ರಾಕ್ಟ್ ಕೊಟ್ರೆ ಸೀಮೆ ಸುಣ್ಣ ಬರುತ್ತಲ್ಲೋ, ಸುಣ್ಣದ್ದು ಗೀಚನ ಅದೆಲ್ಲ ಈ ಸುಣ್ಣನ ನೀರ್ನಕ್ಕೆ ಎದ್ಬಿಟ್ಟು ಪರಕೆ ತಾಂಡ್ ಹೊಡಿತಾರಲ್ಲ, ಮತ್ತೆ ಬಟ್ಟೆ ತಾಂಡ್ ಹಿಂಗೆ ರುಬ್ತಾರಲ್ಲ, ಬೆಳಿಗ್ಗೆ ರುಬ್ಬನೆ ಏನಾಗಲ್ಲ. ನಮಗೆ ಕಾಂಟ್ರಾಕ್ಟ್ ಕೊಟ್ರೆ ಸಿಂಹ ಕಣಲ್ಲ, ನಮಗೆ ಕಾಂಟ್ರಾಕ್ಟ್ ಕೊಟ್ರೆ ನಾವೇ ಹೊಡಿತೀವಿ ಪೇಂಟು. ನೋಡ್ರಿ, ಯಾರ ಗೊತ್ತಿರೋ ಕಾಂಟ್ರಾಕ್ಟು ನಮಗೂ ಕೊಡಿಸಿ. ಬೆಳಿಗ್ಗೆ 1 kg ಸೀಮೆ ಸುಣ್ಣ ಬೇಕು. ಸೀಮೆ ರಾಜರು ನೋಡ್ಕೊ ಬಂದೀವಿ ಕಣ ನಾವೀಗ. ರಾಜ ನೋಡಿಕ್ರ ನಾವು ನೋಡ್ಕೊ ಬಂದೀಗ. ತೋರ್ಸ ರಾಜರು ನನಗೆ ಹುಡುಗ್ರಿ ಫೈನ್ ದ ಡಿಫ್ರೆನ್ಸ್. ರಾಜ ಕಣದು ಮಹಾರಾಜ, ರಾಜಾದಿರಾಜ ರಾಜ ಮಾರ್ತಾಂಡ ಅಲ್ಲ. ಆ ಪಿಲ್ಲರ್ ಕೆಳಗಡೆ ಫ್ಲೋರ್ ಕಲರ್, ನಿನ್ ಪ್ಯಾಂಟ್ ಕಲರ್ ಅಲ್ಲೊಂದು ಲೈಟ್ ಐತಿ. ಏನಕ್ಕಿರೋದು ಹೇಳ? ಲಲಿತ್ ಮಹಲ್ ಪ್ಯಾಲೇಸ್ ಆಗಿ ಸಿಂಗಲ್ ಬೆಡ್ರೂಮ್ ಮಕ್ಕಳಿರ್ತಾನೆ. ಅಲ್ಲಲ್ಲಿ ಅವ್ನು ಹಂಗಾರೆ ಇಲ್ಲಿ ಬರಲ್ಲೇನು ರಾಜ? ಯಾವಾಗ ಬರ್ತಾನೆ? ವರ್ಷಕ್ಕೆ ಟೈಮ್ ಬರೋದವನು. ಫಸ್ಟ್ ಮೈಸೂರಾಗೆ ರಾಜ ಯಾಕೆ ಅರಮನೆ ಬರಲ್ಲ? ಅವನ ಹೇಳ್ತಾನೆ ಅರಮನೆ ಇದು. ಅವ್ನ್ ಮೂಡಿದ್ದಂಗ ಕಣೆ, ಅವನ್ ಧರ್ಮನೆ ಅಂದ್ರೆ ದರ್ಬಾರ್ ಮಾಡಕ್ ಹೋಗಿರ್ತಾರ. ಅವನ್ ಧರ್ಮನೆ ಅವ್ನ್ ಬರ್ಬೇಕು. ಈಗ ಗೌರ್ಮೆಂಟ್, ಇವಾಗ ಗೌರ್ಮೆಂಟ್ ಆಗಿಲ್ದೇನೆ ಜನ ನಿಂಗೆ ಬಿಡ್ತಾರೆ. ಆಯ್ತು. ಇವಾಗ ರಾಜ ಅವ್ನಿಗೆ ಹಂಗಾರೆ ಇಲ್ಲಿ ಅವನಿಗೆ ಇದೇನಿಲ್ಲ. ಅವ್ನ್ ಬರ್ಬೋದು, ಅವನಿಗೆ ಫ್ರೀ. ಅವನಿಗೆ ಕೆಲವೊಂದು ಷರತ್ತಿನ ಮೇಲೆ ಅಗ್ರಿಮೆಂಟ್ ಇರುತ್ತೆ. ರಾಜ ಪದವಿ ಕೊಡ್ಬೇಕು, ಅವಾಗ ಇದು ಕೊಡ್ಬೇಕು, ಇದು ಈ ಫೆಸಿಲಿಟಿ ಕೊಡ್ಬೇಕಂತ ಅದನ್ನ ಕೊಡ್ತಾರೆ ಗೌರ್ಮೆಂಟ್ ಇಂದ. ಬಟ್ ಅದನ್ನ ಅವನಿಗೆ ನಾನೇ ರಾಜ, ನಂದೇ ಎಲ್ಲ, ನನ್ಗೆ ಬರೋ ದುಡ್ಡೆಲ್ಲ ನಂದೇ ಅಂದ್ರೆ ಕೊಡಲ್ಲ. ಗೌರ್ಮೆಂಟ್ ಪ್ರಾಪರ್ಟಿ. ಈಗ ಕ್ಲೀನ್ ಆಗಿ ಹೇಳ್ಬೇಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್.